ಬ್ರಿಟನ್ನಿನಲ್ಲಿ ಮತ್ತೊಂದು ಜನಾಂಗೀಯ ದೂಷಣೆಯ ಕುಕೃತ್ಯ ನಡೆದಿದ್ದು, ಇಬ್ಬರು ಬಿಳಿಯರು ಸಿಖ್ ಮಹಿಳೆಯೊಬ್ಬಳ ಅತ್ಯಾಚಾರ ನಡೆಸಿ ಭಾರತಕ್ಕೆ ಹೋಗು ಎಂದು ಧಮಕಿ ಹಾಕಿದ್ದಾರೆ. ಇಬ್ಬರಿಂದ ಸಿಖ್ ಮಹಿಳೆಯ ಅತ್ಯಾಚಾರವು ಜನಾಂಗೀಯ ದ್ವೇಷದ ಕೃತ್ಯವಾಗಿದೆ ಎಂದು ಪೊಲೀಸರು ಹೇಳಿದ್ದಾರೆ. ಬ್ರಿಟನ್ನಿನ ವೋಲ್ಡ್ಬರಿ ನಗರದಲ್ಲಿ 20ರ ಸಿಖ್ ಹೆಣ್ಣಿನ ಮೇಲೆ ಈ ದುರಾಚಾರ ನಡೆದಿದೆ. ಇತ್ತೀಚಿನ ದಿನಗಳಲ್ಲಿ ಕೆಲವು ಬಿಳಿ ಜನಾಂಗೀಯವಾದಿಗಳು ಭಾರತೀಯರ ಮೇಲೆ ದೌರ್ಜನ್ಯ ದಾಳಿ ನಡೆಸಿ ನಿಮ್ಮ ದೇಶಕ್ಕೆ ಹೋಗಿ ಎಂದು ಬೆದರಿಸುತ್ತಿರುವ ಘಟನೆಗಳು ನಡೆಯುತ್ತಲೇ ಇವೆ. ಇದರಲ್ಲಿ ಅತ್ಯಾಚಾರದ ಬೆದರಿಕೆಯೂ ಸೇರಿದೆ. ಬೆಳಿಗ್ಗೆ 8:30 ಗಂಟೆ ಹೊತ್ತಿಗೆ ಓಲ್ಡ್ಬರಿ ನಗರದ ಟೇಮ್ ರಸ್ತೆಯಲ್ಲಿ ಈ ಕೃತ್ಯ ನಡೆದಿದೆ. ಇದು ಜನಾಂಗೀಯವಾದಿಗಳ ಉಗ್ರವಾದವಾಗಿದ್ದು, ಆರೋಪಿಗಳ ಪತ್ತೆಗೆ ಸಹಕರಿಸುವಂತೆ ಪೊಲೀಸರು ಮನವಿ ಮಾಡಿದ್ದಾರೆ. ಸಿಸಿಟಿವಿ ತಪಾಸಣೆ ಮತ್ತು ಫೋರೆನ್ಸಿಕ್ ತಜ್ಞರು ತನಿಖೆಯಲ್ಲಿ ಕೈಜೋಡಿಸಿದ್ದಾರೆ. ಸಿಖ್ ಜನಾಂಗದ ಬ್ರಿಟನ್ ಸಂಸದೆ ಪ್ರೀತ್ ಕೌರ್ ಗಿಲ್ ಇದನ್ನು ಖಂಡಿಸಿ ಜನಾಂಗೀಯವಾದ ಕೊನೆಗೊಳಿಸಲು ಕರೆ ಕೊಟ್ಟಿದ್ದಾರೆ. ಸಿಖ್ ಮಂದಿ ಮತ್ತು ಇತರ ಕೆಲವು ಭಾರತೀಯರು ಕೆಲವೆಡೆ ಪ್ರತಿಭಟಿಸಿದರು. ಪೂರ್ಣ ಭರವಸೆಯ 10,100 ಕೋಟಿ ರೂಪಾಯಿ ವ್ಯವಹಾರ. ಸಹಕಾರ ರತ್ನ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಅಭಿವೃದ್ಧಿಯ ಪಥದತ್ತ ಸಾಗುತ್ತಿದೆ ಎಸ್ಸಿಡಿಸಿಸಿ ಬ್ಯಾಂಕ್. 19 ಬಾರಿ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಪ್ರಶಸ್ತಿ, 18 ಬಾರಿ ನಬಾರ್ಡ್ ಪ್ರಶಸ್ತಿ ಪಡೆದ ರಾಜ್ಯದ ಬ್ಯಾಂಕ್. ಎಸ್ಸಿಡಿಸಿಸಿ ಬ್ಯಾಂಕ್ ಜನೋಪಯೋಗಿ ಸಾಲ ಯೋಜನೆಗಳು, ಕೃಷಿ, ಹೈನುಗಾರಿಕೆ, ವ್ಯಾಪಾರ ಉದ್ದೇಶಗಳಿಗೆ ಸಾಲ, ಸ್ವಸಹಾಯ ಗುಂಪುಗಳಿಗೆ ವೇತನಾಧಾರಿತ ಸಾಲ, ಕೈಗಾರಿಕೆ ಮತ್ತು ಸೇವಾ ಘಟಕ ವಾಸ್ತವ್ಯದ ಮನೆ ಸಾಲ ಸೌಲಭ್ಯ, ಚಿನ್ನಾಭರಣ, ಈಡಿನ ಸಾಲ, ವಾಹನ ಸಾಲ, ಶಿಕ್ಷಣ ಸಾಲ, ಆಕರ್ಷಕ ಬಡ್ಡಿ ದರದಲ್ಲಿ ತಕ್ಷಣ ಸಾಲ ಮಂಜೂರು. 107 ವರ್ಷಗಳ ಸಾರ್ಥಕ ಸೇವೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಪ್ರಧಾನ ಕಚೇರಿ, ಉತ್ಕೃಷ್ಟ ಸಹಕಾರಿ ಸೌಧ, ಕೊಡಿಯಾಲ್ಬೈಲ್, ಮಂಗಳೂರು.